ಒಬ್ರು ಬಿದೋಗ್ಬಿಟ್ಟವ್ರೆ ಅನ್ಬಿಟ್ಟು ಆಳ್ಗೊಂದ್ ಕಲ್ಲು ಅನ್ನೋ ತರ ಅವ್ರನ್ನ ಮಾಡ್ತಾ ಇದಾರೆ. ಮಾಡ್ಲಿ, ಏನಾಗುತ್ತೆ ನೋಡೋಣ. ಇನ್ನ ಸಂಜೆವರೆಗೂ ಟೈಮ್ ಇದೆ, ಆಯ್ತಾ? ಏನಾಗುತ್ತಾಗ್ಲಿ. ಆದ್ರೆ ಅಂತೆ ಕಂತೆ ಎಲ್ಲ ಬಿಟ್ಬಿಡಿ. ಫಸ್ಟ್ ಆಫ್ ಆಲ್ ಅವ್ರ ಪರ್ಸನಲ್ ನ ನೀವ್ ಮೀಡಿಯಾದಲ್ಲಿ ತರೋ ಅಂತ ರೈಟ್ಸ್ ನಿಮ್ಗೆ ಯಾರು ಕೊಟ್ಟಿದ್ದು? ವಿಜಯಲಕ್ಷ್ಮಿಗೆ ಏನ್ ಬೇಕು ಅದು ಪವಿತ್ರ ಗೌಡಂಗ್ ಬೇಕಂತ ಸರ್, ಅದೆಲ್ಲ ಅವ್ರ ಪರ್ಸನಲ್ ಸರ್. ಅದು ದರ್ಶನ್ ಸರ್ ಅವ್ರ ಪರ್ಸನಲ್. ಅದು ನೀವೆಲ್ಲ ಎತ್ತಿ ತೋರ್ಸಷ್ಟು ಏನಿಲ್ಲ. ಇವಾಗ ಅವ್ರಿಗೂ ಮಗ ಇದಾರೆ, ಮಿಸ್ಸಸ್ ಇದಾರೆ, ಅವ್ರಿಗೂ ಒಂದ್ ಮಗುಗೆ ಒಂದ್ ಮನ್ಸಿದೆ ಅನ್ನೋದು ತಿಳ್ಕೊಳ್ಳಿ ಫಸ್ಟ್, ಆಯ್ತಾ? ಅಂತೆ ಕಂತೆ ಎಲ್ಲ ಬಿಟ್ಬಿಡಿ. ಹಂಗಾರೆ ಮೀಡಿಯಾದವ್ರಿಗೆ ಯಾರು ಕ್ವಶನ್ ಮಾಡೋ ಇದೇ ಇಲ್ವಾ? ಎಲ್ಲ ಅವ್ರು ಹೇಳಿದ್ದೆ ನಾವ್ ನಂಬೇಕು. ಸರ್ ಇವಾಗ ನಾವ್ ಫಸ್ಟ್ ಟಿವಿ ನೋಡೋದೇಂತಕ್ಕೆ? ಒಂದ್ ಒಳ್ಳೆ ವಿಷಯಕ್ಕೆ. ಇವ್ರು ಏನ್ ಮಾಡ್ತಿದ್ದಾರೆ? ಬರೀ ಅವ್ರದೇ ಅಪಪ್ರಚಾರನೇ ಮಾಡ್ತಾ ಇರೋದು. ಸರ್ ಅಷ್ಟೊಂದಿರೋರಾದ್ರೆ ಅವ್ರು ಯಾರ್ಯಾರಿಗೆ ಹೆಲ್ಪ್ ಮಾಡಿದ್ದಾರೆ ಅವ್ರನ್ನೆಲ್ಲ ಹೋಗಿ ಕೆದಕ್ಲಿ, ಅವ್ರಿಗೆಲ್ಲ ಹೋಗಿ ಕೆದಕ್ಬಿಟ್ಟು ವಿಡಿಯೋ ಮಾಡಿ ಹಾಕ್ಲಿ ಸರ್. ಬೇಕಾದ್ರೆ ಅದನ್ನ ಒಪ್ಕೊಳ್ಳೋಣ. ಅವ್ರು ಮಾಡಿರೋದು ಒಳ್ಳೆ ಕೆಲಸ ಯಾವ್ದು ಈಚೆ ಬರ್ತಲ್ಲ, ಯಾಕೆ? ಉಮಾಪತಿ ಅವ್ರದ ಸರ್ ನಮ್ ಭಾಷೆ ಹೇಳಿದಾರೆ. ಏನ್ ಹೇಳಿ ಅವ್ರ ಬಗ್ಗೆ ಏನು ಮಾತಾಡಕ್ ಆಗಲ್ಲ ಸರ್. ಅವ್ರಿದ್ದಾಗ ಯಾರು ಬಾಲ ಬೀಸ್ತಾರ, ಅವ್ರು ಹೋಗಿ ಒಳಗಡೆ ಕುತ್ಕೊಂಡ ತಕ್ಷಣ ಮಾತಾಡೋದಲ್ಲ. ಅವ್ರ ಬಗ್ಗೆ ಮಾತಾಡೋದೇ ವೇಸ್ಟ್ ಸರ್. ಅವ್ರ ಬಗ್ಗೆ ಏನಂತ ಮಾತಾಡ್ತೀರಾ? ಯಾಕೆ ಮಾತಾಡ್ತೀರಾ? ಯಾಕೆ ಹೇಳಿ? ನೀವ್ ಅಷ್ಟೆಲ್ಲ ತಿಳ್ಕೊಳ್ಳಿ. ಎಲ್ಲಾ ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ ಅಂದ್ರೆ ಇದೆಲ್ಲಿ ಒಳಸಂಚುನು ಇರ್ಬೋದಲ್ವಾ? ಹೇಳಕ್ ಆಗಲ್ವಲ್ಲ. ತಪ್ಪೇ ಮಾಡಿದವ್ರನ್ನ ತಪ್ಪು ಅಂತಾನು ಸಾಬೀತ್ ಮಾಡಕ್ಕೆ ರೆಡಿ ಆಗಿ ಕೂತಿದಾರಲ್ವಾ? ಹೇಳಕ್ ಆಗಲ್ವಲ್ಲ. ಅದನ್ನು ಒಳೊಳಗೆ ಏನ್ ನಡೀತಾ ಇದೆ ಅಂತ ಹೇಳಕ್ ಆಗ್ಲಿ ಸರ್. ತನಿಖೆ ಆಗ್ಲಿ. ಅವ್ರಿಗೆ ಆಯ್ತು, ಅವ್ರು ತಪ್ಪೇ ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗ್ಬೇಕು ಆಗ್ಲಿ. ಮಾಡ್ತೀವಿ ಸರ್, ಮಾಡ್ಲೇಬೇಕೇನು ಮಾಡಕ್ಕಾಗಲ್ಲ. ಮಾಡ್ತೀವಿ. ಆದ್ರೆ ನಮ್ ಅಭಿಪ್ರಾಯ ಅವ್ರು ತಪ್ಪು ಮಾಡಿಲ್ಲ ಅನ್ನೋದು ಒಂದು ಒಪಿನಿಯನ್ ಅಷ್ಟೇ, ಒಂದೆಲ್ಲೋ ಓಪು ಆಗ್ಲಿ. ಸರ್ ಅವನ್ ಸ್ಟೇಟ್ಮೆಂಟ್ ತಿಳ್ಕೊಂಡು ನಾವ್ ಅವನ್ನ ವಿಡಿಯೋ ನೋಡ್ಬಿಟ್ಟು ನಾವ್ ಮಾತಾಡೋರು ಹುಚ್ರೆ, ನಾವೇ ಹುಚ್ರು ಸರ್. ಫಸ್ಟ್ ಆಫ್ ಆಲ್ ಸರ್ ಅವ್ರ ಪರ್ಸನಲ್ ವಿಷಯ ಮಾತಾಡಕ್ಕೆ ಪ್ರಥಮ್ ಅವ್ರಿಗೆ ಯಾವ್ದೇ ಅಧಿಕಾರ ಇಲ್ಲ. ಅವ್ರು ಹೇಳ್ತಾರ ನಾನು ಅವ್ರು ಇದೆ ಇದು ಅದು ಅಂತ. ಏನೂ ಇಲ್ಲ. ನೀವು ನಮ್ ಮುಂದೆ ನಮ್ ಡಿ ಬಾಸ್ ಅಭಿಮಾನಿಗಳ ಮುಂದೆ ನೀವೇನು ಅಲ್ಲ. ನೀವ್ ಯಾವ ದೊಡ್ಡ ನಟನೂ ಅಲ್ಲ, ನೀವ್ ದೊಡ್ಡ ಸ್ಟಾರು ಅಲ್ಲ. ಏನೋ ಬಿಗ್ ಬಾಸ್ ಅವ್ನ್ ಗೆದ್ದಿರ್ಬೋದು ಅಷ್ಟೇನೆ, ಆಯ್ತಾ? ಅದೊಂದು ತಿಳ್ಕೊಳ್ಳಿ ಫಸ್ಟ್. ಪ್ರಥಮ್ ಸರ್ ಫಸ್ಟ್ ನಿಮ್ದು ನೀವು ನೋಡ್ಕೊಳ್ಳಿ, ಆಯ್ತಾ? ಅವ್ರ ಬಗ್ಗೆ ಮಾತಾಡೋಷ್ಟು ನೀವ್ ಇನ್ನ ಬೆಳ್ದಿಲ್ಲ ಹೇಳ್ತೇನೆ ತಿಳ್ಕೊಳ್ಳಿ. ಅವ್ರ ಬಗ್ಗೆ ಮಾತಾಡೋಷ್ಟು ನೀವ್ ಇನ್ನ ಬೆಳ್ದಿಲ್ಲ, ಆಯ್ತಾ? ಅವ್ರನ್ನ ರೀಚ್ ಮಾಡಕ್ಕಂತೂ ನೀವ್ ಹೋಗ್ಬೇಡಿ, ಟಚ್ ಮಾಡಕ್ ಹೋಗ್ಬೇಡಿ. ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈಗ ಆಲ್ರೆಡಿ ನಿಮ್ಗೆ ಗೊತ್ತು ಅವ್ರ ಅಭಿಮಾನಿಗಳೆಲ್ಲ ಹೆಂಗೆಲ್ಲ ಮಾತಾಡ್ತಾರೆ ಅಂತ. ಆಯ್ತು, ಯಾರನ ನಿಮ್ಗೆ ಇದ್ ಮಾಡಿದೆ ಫಸ್ಟ್ ನೀವ್ ಏನ್ ಮಾತಾಡ್ತಾ ಇದೀರ ಅಂತ ತಿಳ್ಕೊಂಡ್ ಮಾತಾಡಿ. ಅವ್ರ ಮನೆ 100 ಇರ್ಲಿ, ನಿಮ್ದು ಫಸ್ಟ್ ನೀವ್ ನೋಡ್ಕೊಳ್ಳಿ. ಸರ್ ಅದೇ ಹೇಳ್ತಿಲ್ವಾ, ಎಲ್ಲಾರು ಅವ್ರು ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ ಸರ್. ಯಾರ್ಯಾರು ಏನಾನ ಮಾತಾಡ್ಕೊಳ್ಳಿ ಸರ್, ಆಯ್ತಾ? ಇವಾಗ ನಮ್ ಸಿಂಹ ಒಳಗಡೆ ಇದೆ ಅನ್ಬಿಟ್ಟು 100 ಜನ 100 ಮಾತಾಡ್ತವ್ರ ನಾಯಿಗಳು ಅಂತ ಬೊಗಳ್ತವ್ರೆ ಸರ್. ಅಷ್ಟೇ ಸರ್. ಅವ್ರಿಗೆ ಏನಾದ್ರು ಆಯ್ತು, ಆ ಹೆಣ್ಮಗುಗೆ ಅನ್ಯಾಯ ಆಗಿದೆ, ಇಲ್ಲ ಅಂತ ನಾವ್ ಹೇಳ್ತಿಲ್ಲ. ಅವ್ರೊಂದೇ ಒಂದು ಸಲ ಸರ್ ಫೇಕ್ ಅಕೌಂಟ್ಗಳು ನಾವು ಡಿ ಬಾಸ್ ಅಭಿಮಾನಿಗಳು ಫೇಕ್ ಅಕೌಂಟ್ಗಳೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಫೋನ್ ಪೇ ಮಾಡಿ ಅಂತಾರೆ. ಆದಷ್ಟು ನಾನೆಲ್ಲಾ ನೋಡಿದೀನಿ, ಫೋನ್ ಪೇ ಮಾಡ್ತಾರೆ. ದಯವಿಟ್ಟು ಆ ತಪ್ಪು ಮಾಡಕ್ ಹೋಗ್ಬಿಡಿ. ಅವ್ರ ಹೆಸರಲ್ಲಿ ದುಡ್ಡುನು ತಗೊಂಡು ಇದ್ ಮಾಡೋರು ಇದಾರೆ, ಆಯ್ತಾ? ಬೇಡ, ನಮ್ಗೊಂದೇ ಒಂದ್ಸಲ ಅವ್ರು ಬಂದು ಒಂದ್ ಕರೆ ಕೊಡ್ಲಿ ಸಾಕು. ಎಲ್ಲಾರು ಎಷ್ಟು ಕೋಟಿ ಜನ ಇದಾರೆ, 1 ರೂಪಾಯಿ ಕೊಟ್ರು ಅವ್ರಿಗೆ ಅನ್ಯಾಯ ಆಗಿದೆ ಇಲ್ಲ ಅಂತ ಹೇಳ್ತಿಲ್ಲ. ಅವ್ರಿಗೆ ಏನ್ ಸೇರ್ಬೇಕು ಅದನ್ನ ನಾವ್ ಅಭಿಮಾನಿಗಳೇ ನಾವ್ ಸಲ್ಲಿಸ್ತೀವಿ ಸರ್.